ಮೂಡಾ ಕೇಸನ್ನು ಸಿಬಿಐಗೆ ವಹಿಸಬೇಕನ್ನೋದು ಕುರಿತಂತೆ ಇವತ್ತಿನ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರುದಾರರಾಗಿರುವಂಥ ಸ್ನೇಹಮಯ ಕೃಷ್ಣ ಅವರು ನಮ್ಮೊಂದಿಗಿದ್ದಾರೆ. ಸರ್, ನೀವು ಸಿಬಿಐಗೆ ವಹಿಸಬೇಕನ್ನುವಂಥ ಒಂದು ಅರ್ಜಿಯನ್ನು ಸಲ್ಲಿದ್ದು ಇವತ್ತು ಸುದೀರ್ಘವಾದ ವಾದ ಪ್ರತಿವಾದ ಎಲ್ಲ ಆಲಿಸಿದ್ರು, ತೀರ್ಪನ್ನು ಕಾಯ್ದಿರಿಸಿದ್ರು. ಹೇಗೆ ಸರ್ ಹೋರಾಟ? ಸರ್, ಬೆಳಗ್ಗೆ 10:45ರಿಂದ ಮಧ್ಯಾಹ್ನ 3:30ವರೆಗೂ ಕೂಡ ಸಾಕಷ್ಟು ವಾದ ವಿವಾದ ನಡೆದಿದೆ. ನಮ್ಮ ವಕೀಲರು ಈ ಪ್ರಕರಣ ಸಿಬಿಐಗೆ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳ ಮೂಲಕ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಮೂಲಕ ಗಮನಕ್ಕೆ ತಂದಿದ್ದಾರೆ. ಎದುರುದಾರರು ಕೂಡ ಇವತ್ತು ಕೂಡ ವಿಚಾರಣೆ ಮುಂದೂಡಬೇಕಂತ ಮನವಿ ಮಾಡಿಕೊಂಡ್ರು. ಆದರೆ ಮಾನ್ಯ ನ್ಯಾಯಮೂರ್ತಿಗಳು ಅದಕ್ಕೆ ಅವಕಾಶ ಕೊಡದೆ ಇವತ್ತೆಲ್ಲರೂ ಕೂಡ ತಮ್ಮ ವಾದನ ಮುಗಿಸ್ಬೇಕು ಅಂತ ಹೇಳಿದ್ರಿಂದ ಎದುರುದಾರರು ಕೂಡ ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಈ ಪ್ರಕರಣವನ್ನು ಸಿಬಿಐ ಕೊಡಬಾರ್ದು ಅನ್ನೋದಕ್ಕೆ ಯಾವುದೇ ಸ್ಪಷ್ಟ ದಾಖಲಾತಿ ಆಗಲಿ ಸ್ಪಷ್ಟ ಮಾಹಿತಿಯನ್ನು ನೀಡಿಲ್ಲ. ಹಾಗಾಗಿ ಮಾನ್ಯ ನ್ಯಾಯಾಲಯ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ದಾಖಲಾತಿಗಳನ್ನು ಆಧರಿಸಿ ಈ ಪ್ರಕರಣ ಸಿಬಿಐ ಕೊಡಿಸೋ ಸಂಪೂರ್ಣ ವಿಶ್ವಾಸ ನಮಗಿದೆ. ಸರ್, ಎದುರುದಾರ ವಕೀಲರು ಒಂದು ವಾದವನ್ನು ಹೇಳ್ತಾ ಇದ್ದಾರೆ. ಅಂದರೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಲೋಕಾಯುಕ್ತ ತನಿಖೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮುಗಿದ ಬಳಿಕ ಅವ್ರಿಗೇನಾದರೂ ಆಕ್ಷೇಪಣೆಗಳಿದ್ದರೆ ಮರು ತನಿಖೆಗೆ ಆಗ್ರಹಿಸಬಹುದು ಅಥವಾ ಮೇಲಿನ ತನಿಖೆಗೆ ಆಗ್ರಹಿಸಬಹುದಿತ್ತು. ಅದು ಈಗಲೇ ಯಾಕೆ ಕೇಳ್ತಾ ಇದ್ದಾರೆ ಅಂತ? ಸರ್, ಅವರು ತನಿಖೆ ಯಾವಾಗ ಮುಗಿಸ್ತಾರೆ ಅನ್ನೋದು ಗೊತ್ತಿಲ್ಲ. ತನಿಖೆ ಮುಗಿಯೋವರೆಗೂ ಅವರು ದಾಖಲೆಗಳನ್ನು ನಾಶಪಡಿಸ್ಬೋದು ಅಥವಾ ತಿದ್ದುಪಡಿ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಹಾಗಾಗಿ ಅವರು ಅಂತಿಮ ವರದಿ ಸಲ್ಲಿಸಿದ ನಂತರ ನಾವು ಸಿ ಬಿ ಐ ಕೊಡಬೇಕು ಅಂತ ಎಲ್ಲೋ ನಿಯಮ ಇಲ್ಲ. ಹಾಗಾಗಿ ನಾವು ಈ ಹಂತದಲ್ಲೇ ಸಿ ಬಿ ಐ ಕೊಡಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಅವರು ಪ್ರಕರಣವನ್ನು ತಿರುಚಿ ದಾಖಲೆಗಳನ್ನು ನಾಶಪಡಿಸಿ ಅಥವಾ ಮುಚ್ಚಿಟ್ಟು ಅಥವಾ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ರೆ ಆ ನಂತರದಲ್ಲೇ ನಮಗೆ ಹೋರಾಟ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಯಾಕಂದರೆ ಸಮಯ ಮೀರೋಗ್ಬಿಟ್ರೆ ಕೆಲವು ಸಾಕ್ಷ್ಯಗಳು ನಮಗೆ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಪ್ರಕರಣ ಸಿ ಬಿ ಐ ವಹಿಸಬೇಕು ಅನ್ನೋದು ನಮ್ಮ ಆಗ್ರಹ. ಇವತ್ತು ಲೋಕಾಯುಕ್ತರು ಮುಚ್ಚಿದ ಲಕೋಟೆಯಲ್ಲಿ ತಮ್ಮ ತನಿಖಾ ವರದಿಯನ್ನು ಇಲ್ಲಿವರೆಗಾಗಿ ತನಿಖಾ ವರದಿಯನ್ನು ಇದನ್ನು ಮಾಡಿದರೆ ಅದ್ರ ಬಗ್ಗೆ ಯಾವತ್ತಾದರೂ ವಿಚಾರಣೆಗೆ ಬರ್ತಾ ಏನು ಅದ್ರ ಬಗ್ಗೆ ಏನಾದರೂ ಮತ್ತೊಂದು ಅರ್ಜಿ ಏನಾದರೂ ಮಾಡ್ಬೋದು? ಇಲ್ಲ ಸರ್, ಅದ್ರ ಬಗ್ಗೆ ಯಾವುದೂ ವಿಚಾರಣೆ ಬರಲ್ಲ. ಮಾನ್ಯ ನ್ಯಾಯಮೂರ್ತಿಗಳು ಆ ದಾಖಲೆಯನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಲ್ಲಿ ಇವರು ತನಿಖೆ ಮಾಡಿದ್ದಾರೆ ಅನ್ನೋದನ್ನ ಪರಿಗಣಿಸಿ ಆ ಒಂದು ತೀರ್ಪನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಇವತ್ತು ಇನ್ನೊಂದು ಮಹತ್ವದ ಬೆಳವಣಿಗೆ, ಏನು ಮೈಸೂರಿನಲ್ಲಿರುವಂಥ 4 ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಮೂಡಾದಲ್ಲಿ ಆಗಿರುವಂಥ 50-50 ಅನುಪಾತದಲ್ಲಿ ಆಗಿರುವಂಥ 142 ಸೈಟ್ಗಳಿದ್ದು ಅದು ಯಾವುದೇ ಮಾರಾಟ ಮಾಡೋದು, ಯಾವುದೇ ಪ್ರಕ್ರಿಯೆಯನ್ನು ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಈಗ ಇಡಿ ಕೊಟ್ಟಿದೆ. ಅದ್ರ ಬಗ್ಗೆ ಸರ್, ನಿಮ್ಮದು ಬೆಳಗ್ಗೆ ಕೂಡ ನೀವು ಹೇಳಿದ್ರಿ ನಮ್ಮ ಹೋರಾಟ ಸಿದ್ದರಾಮಯ್ಯ ಪರ ವಿರುದ್ಧ ಅಷ್ಟೇ ಅಲ್ಲ, ಇದೇ ರೀತಿ ಭಾಳಷ್ಟು ಆಗಿದೆ, ಅದೆಲ್ಲದೂ ಕೂಡ ಒಂದು ಹೋರಾಟ ಅಂತ ಹೇಳಿದ್ರಿ. ಅದಕ್ಕೆ ಪೂರಕವಾಗಿ ಒಂದು ಬೆಳವಣಿಗೆ ಆಗಿದೆ. ಖಂಡಿತವಲ್ಲ ಸರ್, ಎಲ್ಲರೂ ಹೇಳ್ತಾ ಸ್ನೇಹಮಯ ಕೃಷ್ಣ ಅವರು ಸಿದ್ದರಾಮಯ್ಯ ಕುಟುಂಬ ಸಂಬಂಧ ಬರೀ 14 ನಿಮಿಷ ಸಂಬಂಧಪಟ್ಟ ಮಾತ್ರ ಹೋರಾಟ ಮಾಡ್ತಾರೆ. ಹಾಗೆ ಅಂತ ಹೇಳಿದ್ರೆ ನಾನು ಮೊದಲಿಂದ ಆರಂಭದಲ್ಲಿ ಹೇಳ್ತಿದ್ದೆ, ನಾನು ಸಿದ್ದರಾಮಯ್ಯವರ 14 ನಿವೇಶನ ಪ್ರಕರಣವನ್ನು ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಕ್ಕಂಥ ಎಲ್ಲ ನಿವೇಶನಗಳ ಬಗ್ಗೆ ಸಮಗ್ರ ತನಿಖೆ ಮಾಡಿಸೋದೇ ನನ್ನ ಉದ್ದೇಶ ಅಂತೇಳಿ ಅದಕ್ಕೆ ಪೂರಕವಾಗಿ ಈಗ ಇ ಡಿ ಅವರು ಏನು ಒಂದು 142 ನಿವೇಶನ ಮುಟ್ಗೋಲು ಹಾಕೊಂಡಿದ್ದಾರೆ. ಅದು ಒಂದು ಸಾಕ್ಷಿ. ಈಗ ಕೇವಲ 142 ನಿವೇಶನ ಅಷ್ಟೇ, ಮುಂದಿನ ದಿನಗಳಲ್ಲಿ ಸಾವಿರಾರು ನಿವೇಶನನ ಮಾನ್ಯ ಜಾರಿ ನಿರ್ದೇಶಕರು ಮುಟ್ಗೋಲು ಹಾಕ್ಕೊಂಡು ಏನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸುವಂಥದ್ದು ಮತ್ತು ಅಕ್ರಮ ಪಡೆದಿರೋಂಥ ನಿವೇಶನಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರುವಂಥದ್ದು. ಎಲ್ಲ ಕಾನೂನು ಪ್ರಕ್ರಿಯೆಗಳು ಮುಂದುವರೆದಿದ್ದಾರೆ. ಇದಿಷ್ಟು ಏನಂತಂದರೆ ಸ್ನೇಹಮಯ ಕೃಷ್ಣ ಅವರ ಮಾತುಗಳು. ಡಿ ವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮೂಡಾ ಕೇಸನ್ನು ಸಿಬಿಐಗೆ ವಹಿಸಬೇಕನ್ನೋದು ಕುರಿತಂತೆ ಇವತ್ತಿನ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರುದಾರರಾಗಿರುವಂಥ ಸ್ನೇಹಮಯ ಕೃಷ್ಣ ಅವರು ನಮ್ಮೊಂದಿಗಿದ್ದಾರೆ. ಸರ್, ನೀವು ಸಿಬಿಐಗೆ ವಹಿಸಬೇಕನ್ನುವಂಥ ಒಂದು ಅರ್ಜಿಯನ್ನು ಸಲ್ಲಿದ್ದು ಇವತ್ತು ಸುದೀರ್ಘವಾದ ವಾದ ಪ್ರತಿವಾದ ಎಲ್ಲ ಆಲಿಸಿದ್ರು, ತೀರ್ಪನ್ನು ಕಾಯ್ದಿರಿಸಿದ್ರು. ಹೇಗೆ ಸರ್ ಹೋರಾಟ? ಸರ್, ಬೆಳಗ್ಗೆ 10:45ರಿಂದ ಮಧ್ಯಾಹ್ನ 3:30ವರೆಗೂ ಕೂಡ ಸಾಕಷ್ಟು ವಾದ ವಿವಾದ ನಡೆದಿದೆ. ನಮ್ಮ ವಕೀಲರು ಈ ಪ್ರಕರಣ ಸಿಬಿಐಗೆ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳ ಮೂಲಕ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಮೂಲಕ ಗಮನಕ್ಕೆ ತಂದಿದ್ದಾರೆ. ಎದುರುದಾರರು ಕೂಡ ಇವತ್ತು ಕೂಡ ವಿಚಾರಣೆ ಮುಂದೂಡಬೇಕಂತ ಮನವಿ ಮಾಡಿಕೊಂಡ್ರು. ಆದರೆ ಮಾನ್ಯ ನ್ಯಾಯಮೂರ್ತಿಗಳು ಅದಕ್ಕೆ ಅವಕಾಶ ಕೊಡದೆ ಇವತ್ತೆಲ್ಲರೂ ಕೂಡ ತಮ್ಮ ವಾದನ ಮುಗಿಸ್ಬೇಕು ಅಂತ ಹೇಳಿದ್ರಿಂದ ಎದುರುದಾರರು ಕೂಡ ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಈ ಪ್ರಕರಣವನ್ನು ಸಿ ಬಿ ಐ ಕೊಡಬಾರ್ದು ಅನ್ನೋದಕ್ಕೆ ಯಾವುದೇ ಸ್ಪಷ್ಟ ದಾಖಲಾತಿ ಆಗಲಿ ಸ್ಪಷ್ಟ ಮಾಹಿತಿಯನ್ನು ನೀಡಿಲ್ಲ. ಹಾಗಾಗಿ ಮಾನ್ಯ ನ್ಯಾಯಾಲಯ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ದಾಖಲಾತಿಗಳನ್ನು ಆಧರಿಸಿ ಈ ಪ್ರಕರಣ ಸಿ ಬಿ ಐ ಕೊಡಿಸೋ ಸಂಪೂರ್ಣ ವಿಶ್ವಾಸ ನಮಗಿದೆ. ಸರ್, ಎದುರುದಾರ ವಕೀಲರು ಒಂದು ವಾದವನ್ನು ಹೇಳ್ತಾ ಇದ್ದಾರೆ. ಅಂದರೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಲೋಕಾಯುಕ್ತ ತನಿಖೆ ಸಂಪೂರ್ಣವಾಗಿ ಮುಗಿದ ಬಳಿಕ ಅವ್ರಿಗೇನಾದರೂ ಆಕ್ಷೇಪಣೆಗಳಿದ್ದರೆ ಮರು ತನಿಖೆಗೆ ಆಗ್ರಹಿಸಬಹುದು ಅಥವಾ ಮೇಲಿನ ತನಿಖೆಗೆ ಆಗ್ರಹಿಸಬಹುದಿತ್ತು. ಅದು ಈಗಲೇ ಯಾಕೆ ಕೇಳ್ತಾ ಇದ್ದಾರೆ ಅಂತ? ಸರ್, ಅವರು ತನಿಖೆ ಯಾವಾಗ ಮುಗಿಸ್ತಾರೆ ಅನ್ನೋದು ಗೊತ್ತಿಲ್ಲ. ತನಿಖೆ ಮುಗಿಯೋವರೆಗೂ ಅವರು ದಾಖಲೆಗಳನ್ನು ನಾಶಪಡಿಸ್ಬೋದು ಅಥವಾ ತಿದ್ದುಪಡಿ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಹಾಗಾಗಿ ಅವರು ಅಂತಿಮ ವರದಿ ಸಲ್ಲಿಸಿದ ನಂತರ ನಾವು ಸಿ ಬಿ ಐ ಕೊಡಬೇಕು ಅಂತ ಎಲ್ಲೋ ನಿಯಮ ಇಲ್ಲ. ಹಾಗಾಗಿ ನಾವು ಈ ಹಂತದಲ್ಲೇ ಸಿ ಬಿ ಐ ಕೊಡಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಯಾಕಂತ ಹೇಳಿದ್ರೆ
ಅವರು ಪ್ರಕರಣವನ್ನು ತಿರುಚಿ ದಾಖಲೆಗಳನ್ನು ನಾಶಪಡಿಸಿ ಅಥವಾ ಮುಚ್ಚಿಟ್ಟು ಅಥವಾ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ರೆ ಆ ನಂತರದಲ್ಲಿ ನಮಗೆ ಹೋರಾಟ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಯಾಕಂದರೆ ಸಮಯ ಮೀರೋಗ್ಬಿಟ್ರೆ ಕೆಲವು ಸಾಕ್ಷ್ಯಗಳು ನಮಗೆ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಪ್ರಕರಣ ಸಿಬಿಐಗೊಳಿಸಬೇಕು ಅನ್ನೋದು ನಮ್ಮ ಆಗ್ರಹ. ಇವತ್ತು ಲೋಕಾಯುಕ್ತರು ಮುಚ್ಚಿದ ಲಕೋಟೆಯಲ್ಲಿ ತಮ್ಮ ತನಿಖಾ ವರದಿಯನ್ನು ಇಲ್ಲಿವರೆಗಾಗಿ ತನಿಖಾ ವರದಿಯನ್ನು ಇದನ್ನು ಮಾಡಿದರೆ ಅದ್ರ ಬಗ್ಗೆ ಯಾವತ್ತಾದರೂ ವಿಚಾರಣೆಗೆ ಬರ್ತಾ ಏನು ಅದ್ರ ಬಗ್ಗೆ ಏನಾದರೂ ಮತ್ತೊಂದು ಅರ್ಜಿ ಏನಾದರೂ ಮಾಡ್ತಾರೆ? ಇಲ್ಲ ಸರ್, ಅದ್ರ ಬಗ್ಗೆ ಯಾವುದೂ ವಿಚಾರಣೆ ಬರಲ್ಲ. ಮಾನ್ಯ ನ್ಯಾಯಮೂರ್ತಿಗಳು ಆ ದಾಖಲೆಯನ್ನು ಪರಿಶೀಲನೆ ಮಾಡಿ ಸೊ ಯಾವ ರೀತಿಯಲ್ಲಿ ಇವರು ತನಿಖೆ ಮಾಡಿದ್ದಾರೆ ಅನ್ನೋದನ್ನ ಪರಿಗಣಿಸಿ ಆ ಒಂದು ತೀರ್ಪನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಇವತ್ತು ಇನ್ನೊಂದು ಮಹತ್ವದ ಬೆಳವಣಿಗೆ ಏನು ಮೈಸೂರಿನಲ್ಲಿರುವಂಥ 4 ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಮೂಡಾದಲ್ಲಿ ಆಗಿರುವಂಥ 50-50 ಅನುಪಾತದಲ್ಲಿ ಆಗಿರುವಂಥ 142 ಸೈಟ್ಗಳಿದ್ದು ಅದು ಯಾವುದೇ ಮಾರಾಟ ಮಾಡೋದು ಯಾವುದೇ ಪ್ರಕ್ರಿಯೆಯನ್ನು ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಈಗ ಇಡಿ ಕೊಟ್ಟಿದೆ. ಅದ್ರ ಬಗ್ಗೆ ಸರ್ ನಿಮ್ಮದು ಬೆಳಗ್ಗೆ ಕೂಡ ನೀವು ಹೇಳಿದ್ರಿ ನಮ್ಮ ಹೋರಾಟಗಳು ಸಿದ್ದರಾಮಯ್ಯ ಪರ ವಿರುದ್ಧ ಅಷ್ಟೇ ಅಲ್ಲ, ಇದೇ ರೀತಿ ಭಾಳಷ್ಟು ಆಗಿದೆ, ಅದೆಲ್ಲದೂ ಕೂಡ ಒಂದು ಹೋರಾಟ ಅಂತ ಹೇಳಿದ್ರಿ. ಅದಕ್ಕೆ ಪೂರಕವಾಗಿ ಒಂದು ಬೆಳವಣಿಗೆ ಆಗಿದೆ. ಖಂಡಿತವಲ್ಲ ಸರ್, ಎಲ್ಲರೂ ಹೇಳ್ತಾ ಸ್ನೇಹ ಕೃಷ್ಣ ಅವರು ಸಿದ್ದರಾಮಯ್ಯ ಕುಟುಂಬ ಸಂಬಂಧ ಬರೀ 14 ನಿಮಿಷ ಸಂಬಂಧಪಟ್ಟ ಮಾತ್ರ ಹೋರಾಟ ಮಾಡ್ತಾರೆ. ಹಾಗೆ ಅಂತ ಹೇಳಿದ್ರೆ ನಾನು ಮೊದಲಿಂದ ಆರಂಭದಲ್ಲಿ ಹೇಳ್ತಿದ್ದೆ, ನಾನು ಸಿದ್ದರಾಮಯ್ಯವರ 14 ನಿವೇಶನ ಪ್ರಕರಣವನ್ನು ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಕ್ಕಂಥ ಎಲ್ಲ ನಿವೇಶನಗಳ ಬಗ್ಗೆ ಸಮಗ್ರ ತನಿಖೆ ಮಾಡಿಸೋದೇ ನನ್ನ ಉದ್ದೇಶ ಅಂತೇಳಿ ಅದಕ್ಕೆ ಪೂರಕವಾಗಿ ಈಗ ಇ ಡಿ ಅವರು ಏನು ಒಂದು 142 ನಿವೇಶನ ಮುಟ್ಗೋಲು ಹಾಕೊಂಡಿದ್ದಾರೆ, ಅದು ಒಂದು ಸಾಕ್ಷಿ. ಸೊ ಈಗ ಕೇವಲ 142 ನಿವೇಶನ ಅಷ್ಟೇ, ಮುಂದಿನ ದಿನಗಳಲ್ಲಿ ಸಾವಿರಾರು ನಿವೇಶನನ ಮಾನ್ಯ ಜಾರಿ ನಿರ್ದೇಶಕರು ಮುಟ್ಗೋಲು ಹಾಕ್ಕೊಂಡು ಏನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸುವಂಥದ್ದು ಮತ್ತು ಅಕ್ರಮ ಪಡೆದಿರೋಂಥ ನಿವೇಶನಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರುವಂಥದ್ದು. ಸೊ ಎಲ್ಲ ಕಾನೂನು ಪ್ರಕ್ರಿಯೆಗಳು ಮುಂದುವರೆದಿದ್ದಾರೆ. ಇದಿಷ್ಟು ಏನಂತಂದರೆ ಸ್ನೇಹ ಕೃಷ್ಣ ಅವರ ಮಾತುಗಳು. ಡಿ ವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಮೂಡಾ ಕೇಸನ್ನು ಸಿಬಿಐಗೆ ವಹಿಸಬೇಕನ್ನೋದು ಕುರಿತಂತೆ ಇವತ್ತಿನ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರದಾರರಾಗಿರುವಂಥ ಸ್ನೇಹ ಕೃಷ್ಣ ಅವರು ನಮ್ಮೊಂದಿಗಿದ್ದಾರೆ. ಸರ್, ನೀವು ಸಿಬಿಐಗೆ ವಹಿಸಬೇಕನ್ನುವಂಥ ಒಂದು ಅರ್ಜಿ ಸಲ್ಲಿಸಿದ್ರು. ಇವತ್ತು ಸುದೀರ್ಘವಾದ ವಾದ ಪ್ರತಿವಾದ ಎಲ್ಲ ಆಲಿಸಿದ್ರು, ತೀರ್ಪನ್ನು ಕಾಯ್ದಿರಿಸಿದ್ರು. ಹೇಗೆ ಸರ್, ಬೆಳಗ್ಗೆ 10:45ರಿಂದ ಮಧ್ಯಾಹ್ನ 3:15ವರೆಗೂ ಕೂಡ ಸಾಕಷ್ಟು ವಾದ ವಿವಾದ ನಡೆದಿದೆ. ನಮ್ಮ ವಕೀಲರು ಈ ಪ್ರಕರಣ ಸಿಬಿಐಗೆ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳ ಮೂಲಕ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಮೂಲಕ ಗಮನಕ್ಕೆ ತಂದಿದ್ದಾರೆ. ಸೊ ಎದುರುದಾರರು ಕೂಡ ಇವತ್ತು ಕೂಡ ವಿಚಾರಣೆ ಮುಂದೂಡಬೇಕಂತ ಮನವಿ ಮಾಡಿಕೊಂಡ್ರು. ಆದರೆ ಮಾನ್ಯ ನ್ಯಾಯಮೂರ್ತಿಗಳು ಅದಕ್ಕೆ ಅವಕಾಶ ಕೊಡದೆ ಇವತ್ತೆಲ್ಲರೂ ಕೂಡ ತಮ್ಮ ವಾದನ ಮುಗಿಸ್ಬೇಕು ಅಂತ ಹೇಳಿದ್ರಿಂದ ಸೊ ಎದುರುದಾರರು ಕೂಡ ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಈ ಪ್ರಕರಣವನ್ನು ಸಿ ಬಿ ಐ ಕೊಡಬಾರ್ದು ಅನ್ನೋದಕ್ಕೆ ಯಾವುದೇ ಸ್ಪಷ್ಟ ದಾಖಲಾತಿ ಆಗಲಿ ಸ್ಪಷ್ಟ ಮಾಹಿತಿಯನ್ನು ನೀಡಿಲ್ಲ. ಸೊ ಹಾಗಾಗಿ ಮಾನ್ಯ ನ್ಯಾಯಾಲಯ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ದಾಖಲಾತಿಗಳನ್ನು ಆಧರಿಸಿ ಈ ಪ್ರಕರಣ ಸಿ ಬಿ ಐ ಕೊಡಿಸೋ ಸಂಪೂರ್ಣ ವಿಶ್ವಾಸ ನಮಗಿದೆ. ಸರ್, ಎದುರುದಾರ ವಕೀಲರು ಒಂದು ವಾದವನ್ನು ಹೇಳ್ತಾ ಇದ್ದಾರೆ. ಅಂದರೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಲೋಕಾಯುಕ್ತ ತನಿಖೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮುಗಿದ ಬಳಿಕ ಅವ್ರಿಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಮರು ತನಿಖೆಗೆ ಆಗ್ರಹಿಸಬಹುದು ಅಥವಾ ಮೇಲಿನ ತನಿಖೆಗೆ ಆಗ್ರಹಿಸಬಹುದಿತ್ತು. ಅದು ಈಗಲೇ ಯಾಕೆ ಕೇಳ್ತಾ ಇದ್ದಾರೆ ಅನ್ನೋದು? ಸರ್, ಅವರು ತನಿಖೆ ಯಾವಾಗ ಮುಗಿಸ್ತಾರೆ ಅನ್ನೋದು ಗೊತ್ತಿಲ್ಲ. ತನಿಖೆ ಮುಗಿಯೋವರೆಗೂ ಅವರು ದಾಖಲೆಗಳನ್ನು ನಾಶಪಡಿಸ್ಬೋದು ಅಥವಾ ತಿದ್ದುಪಡಿ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಹಾಗಾಗಿ ಅವರು ಅಂತಿಮ ವರದಿ ಸಲ್ಲಿಸಿದ ನಂತರ ನಾವು ಸಿ ಬಿ ಐ ಕೊಡಬೇಕು ಅಂತ ಎಲ್ಲೋ ನಿಯಮ ಇಲ್ಲ. ಹಾಗಾಗಿ ನಾವು ಈ ಹಂತದಲ್ಲೇ ಸಿ ಬಿ ಐ ಕೊಡಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಅವರು ಪ್ರಕರಣವನ್ನು ತಿರುಚಿ ದಾಖಲೆಗಳನ್ನು ನಾಶಪಡಿಸಿ ಅಥವಾ ಮುಚ್ಚಿಟ್ಟು ಅಥವಾ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ರೆ ಆ ನಂತರದಲ್ಲಿ ನಮಗೆ ಹೋರಾಟ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಯಾಕಂದರೆ ಸಮಯ ಮೀರೋಗ್ಬಿಟ್ರೆ ಕೆಲವು ಸಾಕ್ಷ್ಯಗಳು ನಮಗೆ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಪ್ರಕರಣ ಸಿಬಿಐಗೊಳಿಸಬೇಕು ಅನ್ನೋದು ನಮ್ಮ ಆಗ್ರಹ. ಇವತ್ತು ಲೋಕಾಯುಕ್ತರು ಮುಚ್ಚಿದ ಲಕೋಟೆಯಲ್ಲಿ ತಮ್ಮ ತನಿಖಾ ವರದಿಯನ್ನು ಇಲ್ಲಿವರೆಗಾಗಿ ತನಿಖಾ ವರದಿಯನ್ನು ಇದನ್ನು ಮಾಡಿದರೆ ಅದ್ರ ಬಗ್ಗೆ ಯಾವತ್ತಾದರೂ ವಿಚಾರಣೆಗೆ ಬರ್ತಾ ಏನು ಅದ್ರ ಬಗ್ಗೆ ಏನಾದರೂ ಮತ್ತೊಂದು ಅರ್ಜಿ ಏನಾದರೂ ಮಾಡ್ತಾರೆ? ಇಲ್ಲ ಸರ್, ಅದ್ರ ಬಗ್ಗೆ ಯಾವುದೂ ವಿಚಾರಣೆ ಬರಲ್ಲ. ಮಾನ್ಯ ನ್ಯಾಯಮೂರ್ತಿಗಳು ಆ ದಾಖಲೆಯನ್ನು ಪರಿಶೀಲನೆ ಮಾಡಿ ಸೊ ಯಾವ ರೀತಿಯಲ್ಲಿ ಇವರು ತನಿಖೆ ಮಾಡಿದ್ದಾರೆ ಅನ್ನೋದನ್ನ ಪರಿಗಣಿಸಿ ಆ ಒಂದು ತೀರ್ಪನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಇವತ್ತು ಇನ್ನೊಂದು ಮಹತ್ವದ ಬೆಳವಣಿಗೆ ಏನು ಮೈಸೂರಿನಲ್ಲಿರುವಂಥ 4 ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಮೂಡಾದಲ್ಲಿ ಆಗಿರುವಂಥ 50-50 ಅನುಪಾತದಲ್ಲಿ ಆಗಿರುವಂಥ 142 ಸೈಟ್ಗಳಿದ್ದು ಅದು ಯಾವುದೇ ಮಾರಾಟ ಮಾಡೋದು ಯಾವುದೇ ಪ್ರಕ್ರಿಯೆಯನ್ನು ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಈಗ ಇಡಿ ಕೊಟ್ಟಿದೆ. ಅದ್ರ ಬಗ್ಗೆ ಸರ್ ನಿಮ್ಮದು ಬೆಳಗ್ಗೆ ಕೂಡ ನೀವು ಹೇಳಿದ್ರಿ ನಮ್ಮ ಹೋರಾಟಗಳು ಸಿದ್ದರಾಮಯ್ಯ ಪರ ವಿರುದ್ಧ ಅಷ್ಟೇ ಅಲ್ಲ, ಇದೇ ರೀತಿ ಭಾಳಷ್ಟು ಆಗಿದೆ, ಅದೆಲ್ಲದೂ ಕೂಡ ಒಂದು ಹೋರಾಟ ಅಂತ ಹೇಳಿದ್ರಿ. ಅದಕ್ಕೆ ಪೂರಕವಾಗಿ ಒಂದು ಬೆಳವಣಿಗೆ ಆಗಿದೆ. ಖಂಡಿತವಲ್ಲ ಸರ್, ಎಲ್ಲರೂ ಹೇಳ್ತಾ ಸ್ನೇಹ ಕೃಷ್ಣ ಅವರು ಸಿದ್ದರಾಮಯ್ಯ ಕುಟುಂಬ ಸಂಬಂಧ ಬರೀ 14 ನಿಮಿಷ ಸಂಬಂಧಪಟ್ಟ ಮಾತ್ರ ಹೋರಾಟ ಮಾಡ್ತಾರೆ. ಹಾಗೆ ಅಂತ ಹೇಳಿದ್ರೆ ನಾನು ಮೊದಲಿಂದ ಆರಂಭದಲ್ಲಿ ಹೇಳ್ತಿದ್ದೆ, ನಾನು ಸಿದ್ದರಾಮಯ್ಯವರ 14 ನಿವೇಶನ ಪ್ರಕರಣವನ್ನು ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಕ್ಕಂಥ ಎಲ್ಲ ನಿವೇಶನಗಳ ಬಗ್ಗೆ ಸಮಗ್ರ ತನಿಖೆ ಮಾಡಿಸೋದೇ ನನ್ನ ಉದ್ದೇಶ ಅಂತೇಳಿ ಅದಕ್ಕೆ ಪೂರಕವಾಗಿ ಈಗ ಇ ಡಿ ಅವರು ಏನು ಒಂದು 142 ನಿವೇಶನ ಮುಟ್ಗೋಲು ಹಾಕೊಂಡಿದ್ದಾರೆ, ಅದು ಒಂದು ಸಾಕ್ಷಿ. ಸೊ ಈಗ ಕೇವಲ 142 ನಿವೇಶನ ಅಷ್ಟೇ, ಮುಂದಿನ ದಿನಗಳಲ್ಲಿ ಸಾವಿರಾರು ನಿವೇಶನನ ಮಾನ್ಯ ಜಾರಿ ನಿರ್ದೇಶಕರು ಮುಟ್ಗೋಲು ಹಾಕ್ಕೊಂಡು
ಏನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅವ್ರಿಗೂ ಶಿಕ್ಷೆಯನ್ನು ಕೊಡಿಸುವಂಥದ್ದು ಮತ್ತು ಅಕ್ರಮ ಪಡೆದಿರೋಂಥ ನಿವೇಶನಗಳು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರುವಂಥದ್ದು. ಸೊ ಎಲ್ಲ ಕಾನೂನು ಪ್ರಕ್ರಿಯೆಗಳು ಮುಂದುವರೆದಿದ್ದಾರೆ. ಇದಿಷ್ಟು ಏನಂತಂದರೆ ಸ್ನೇಹ ಕೃಷ್ಣ ಅವರ ಮಾತುಗಳು. ಡಿ ವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.